ಇವತ್ತು ಫ್ರೆಂಚ್ ಫ್ರೈಸ್ ಅಥವಾ ಫಿಂಗರ್ ಚಿಪ್ಸ್ ಅಂತಾರಲ್ಲ ರೆಸ್ಟೋರೆಂಟ್ ಸ್ಟೈಲಲ್ಲಿ ಹೆಂಗೆ ಮಾಡೋದಂತ ಹೇಳ್ತೀನಿ. ಈ ಥರ ಪೀಲ್ ಆಫ್ ಮಾಡಿಕೊಂಡು ಪೊಟ್ಯಾಟೋನ ಉದ್ದುದ್ಗೆ ಮೀಡಿಯಂ ಸೈಜಲ್ಲಿ ಹೆಂಚಿಟ್ಕೋಬೇಕು. ಹೆಂಚಿಟ್ಕೊಂಡು ಆದಮೇಲೆ ಸ್ವಲ್ಪ ಬೌಲ್ಗೆ ವಾಟರ್ ಹಾಕಿಬಿಟ್ಟು ಅದಕ್ಕೆ ಸಾಲ್ಟ್ ಹಾಕೊಂಡ್ಬಿಟ್ಟು ಈ ಥರ ವಾಟರನ್ನು ಸ್ವಲ್ಪ ಉಗುರು ಬೆಚ್ಚಗೆ ಮಾಡ್ಕೊಂಡು ತಕ್ಕೋಬೇಕು. ಉಗುರು ಬೆಚ್ಚಗಿರೋ ನೀರನ್ನ ಇದಕ್ಕೆ ಸ್ವಲ್ಪನೇ ಹಂಗೇನೆ ಆ ಸ್ಟೀಮ್ ಆಗಿರೋ ನೀರಲ್ಲಿ ಇದನ್ನ ಸ್ವಲ್ಪ ಹೊತ್ತು ಬಿಡಬೇಕು. ಇದನ್ನ ಕುದಿಸ್ಕೋಬಾರ್ದು, ಆ್ಯಕ್ಚುಲಿ ಕುದಿಸ್ಕೊಂಡ್ರೆ ಸರಿಯಾಗಿ ಬರಲ್ಲ. ಜಸ್ಟ್ ಹಾಟ್ ವಾಟರ್ಗೆ 1-2 ಮಿನಿಟ್ಸು ಸೋಕ್ ಮಾಡಿ ಇಡಬೇಕು. ಇದು 2 ಮಿನಿಟ್ಸು ಈ ಥರ ಸ್ಟೀಮ್ ವಾಟರಲ್ಲಿ ಸೋಕ್ ಆದಮೇಲೆ ಇದನ್ನು ನೀಟಾಗಿ ತಗೊಂಡು ಒಂದು ಕಾಟನ್ ಬಟ್ಟೆಯಲ್ಲಿ ಯಾವುದಾದ್ರೂ ಕ್ಲೀನ್ ಆಗಿರೋ ಬಟ್ಟೆಯಲ್ಲಿ ಇವತ್ತನ್ನ ಹಾಕ್ಕೊಂಡು ಫುಲ್ ಡ್ರೈ ಆಗಿ ಒರೆಸ್ಕೊಂಡು ತಕ್ಕೋಬೇಕು. ಈ ಥರ ನೀಟಾಗಿ ಒರೆಸ್ಕೊಂಡು ಫುಲ್ ಡ್ರೈ ಮಾಡ್ಕೋಬೇಕು. ಈ ಥರ ನೀಟಾಗಿ ನೀರಿಲ್ಲದೆ ಇರೋ ಥರ ಡ್ರೈ ಆಗಿ ಒರೆಸ್ಕೋಬೇಕು. ಇನ್ನೊಂದು ಕಡೆ ಏನು ಮಾಡಬೇಕು ಅಂದರೆ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಅದನ್ನು ಇದರಲ್ಲಿ ಏನು ಅದು ನೀವು ಹೆಂಚಿಟ್ಕೊಂಡಿರ್ತೀರಲ್ಲ ಪೊಟ್ಯಾಟೊ ಅದನ್ನು ಫ್ರೈ ಮಾಡೋಕ್ಕೆ ಬೌಲಲ್ಲಿ ಎಣ್ಣೆ ಹಾಕ್ಕೊಂಡು ಇದನ್ನು ಎಣ್ಣೆ ಕಾಯೋವರೆಗೂ ಬಿಡಬೇಕು. ಇವಾಗ ನೋಡಿ ಎಣ್ಣೆ ತುಂಬ ಕಾಯ್ದಿದೆ. ಇವಾಗ ನಾವು ಇದನ್ನು ಸ್ವಲ್ಪ ಹಾಕ್ಕೊಂಡು ಅದರಲ್ಲಿ ಫ್ರೈ ಮಾಡಿ ತಕ್ಕೋಬೇಕು. ಬನ್ನಿ ಹಾಕ್ಬಿಡಗಪ್ಪ. ಈ ಥರ ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನು ಡೀಪ್ ಫ್ರೈ ಮಾಡಬೇಕು. ಅದಾದಮೇಲೆ ತೆಗೆದಿಟ್ಕೋಬೇಕು. ಈ ಥರ ಪ್ಲೇಟ್ ಹಾಕೊಂಡ್ಮೇಲೆ ಇದ್ರ ಮೇಲೆ ಸಾಲ್ಟ್ ಹಾಕೋಬೇಕು. ಈ ಥರ ಸಾಲ್ಟ್ ಉದುರಿಸ್ಬಿಟ್ಟು ಸೈಡ್ಗೆ ಟೊಮೆಟೊ ಸಾಸ್ ಹಾಕೊಂಡು ಈವ್ನಿಂಗ್ ಸ್ನ್ಯಾಕ್ಸನ್ನು ಅಂತ ತಿನ್ಬೋದು. ಚಿಕ್ಕ ಮಕ್ಕಳು ತುಂಬ ಇಷ್ಟಪಡ್ತಾರೆ. ಇದೆ ಫ್ರೆಂಚ್ ಫ್ರೈಸ್ ರೆಡಿ.